Hi friends, so welcome to GVD Editor Kannada YouTube ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನೋಡ್ತಾ ಇದ್ದರೆ ಮತ್ತೆ ಒನ್ ಕ್ರಿಯೇಷನ್ 784 ಇನ್ಸ್ಟಾ ಐ ಡಿಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಇವಾಗ ಬನ್ನಿ ಫೋಟೋ ನೋಡೋಣ. ನೋಡಿ, ಈ ಥರ ಪ್ರೀಮಿಯಂ ಲುಕ್ ಆಗಿ ಇನ್ಸ್ಟಾಗ್ರಾಮು ಟ್ರೆಂಡಿಂಗ್ ಇರುವಂಥ ಲೋಗೋ ಹಾಕ್ಬಿಟ್ಟು ಈ ಥರ ಫೋಟೋ ಕ್ರಿಯೇಟ್ ಮಾಡೋದು ಹೇಗೆ ನೋಡಿ. ಈ ಥರ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯೂಟ್ಯೂಬಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಪಾರ್ಟ್ನರ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಇವಾಗ ಶುರು ಮಾಡೋಣ. ಇನ್ಸ್ಟಾ ಐ ಡಿಯಲ್ಲಿ ಏನಾದರೂ ನೋಡ್ತಾ ಇದ್ರೆ ಇನ್ಸ್ಟಾ ಐ ಡಿಲಿ ಈ ವಿಡಿಯೋ ಮತ್ತೆ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಪೋಸ್ಟ್ ಮಾಡಿರ್ತೀನಿ, ರೀಲ್ಸ್. ಆ ರೀಲ್ಸ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರಾಂಪ್ಟ್ ಇರುತ್ತೆ, ಹೋಗ್ಬಿಟ್ಟು ಆ ಪ್ರಾಂಪ್ಟ್ ನ ನೀವು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋದಲ್ಲಿನೂ ಕೂಡ ನಾನು ಕಾಪಿ ಮಾಡಿ ಪೇಸ್ಟ್ ಮಾಡಿ ಹಾಕಿರ್ತೀನಿ. 3 ನಿಮಿಷದ ವಿಡಿಯೋ, ಭಾಳ ಅಂದ್ರೆ ಜಾಸ್ತಿ ಹಾಕೋದು ಇದರಲ್ಲಿ. ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಹೋಗ್ಬಿಟ್ಟು ಆ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಪ್ರಾಂಪ್ಟ್ ಅಂತ ಇರುತ್ತೆ, ಅದನ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಪೇಸ್ಟ್ ಎಲ್ಲಿ ಮಾಡಬೇಕು ಮತ್ತೆ ಹೇಗೆ ಮಾಡಬೇಕು, ಯಾವ ಆ್ಯಪ್ ಅಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ. ನೋಡಿ, ಗೂಗಲ್ ಜೆಮಿನಿ ಅಂತ ಆ್ಯಪ್ ಇರುತ್ತೆ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ವೆಬ್ಸೈಟ್ ಅಲ್ಲಿ ಅದನ್ನು ತಗೊಳ್ಳಿ. ಯಾವುದಾದ್ರೂ ಒಂದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ಥರ ಫೋಟೋ ಅವಾಗಲೇ ನೋಡಿದಿರಲ್ಲ, ಆ ಥರ ಫೋಟೋನ ಎಡಿಟಿಂಗ್ ಮಾಡೋದು ಹೇಗೆ ಅಂತಂದರೆ, ಇಲ್ಲಿ ಬಂದ್ಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ನಾನು ಇವಾಗ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ವಿಷ್ಣುವರ್ಧನ್ ಸರ್ದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಥರ. ಮತ್ತೆ ಆ ಫೋಟೋ ಕರೆಕ್ಟಾಗಿ ಕ್ಲೀನಾಗಿ ನೋಡ್ತಾ ಇರ್ಬೋದು. ಇಲ್ಲಿ ಅಪ್ಲೋಡ್ ಆಗಬೇಕು. ಅದನ್ನ ಅಪ್ಲೋಡ್ ಆದಮೇಲೆ ಇಲ್ಲಿ ನಾನು ಒಂದು ಪ್ರಾಂಪ್ಟ್ ಕೊಟ್ಟಿರ್ತೀನಿ ಅಂತ ಹೇಳಿದ್ನಲ್ಲ, ಅಲ್ಲೇ ನೀವು ಕಾಪಿ ಮಾಡಿ ಇಟ್ಕೊಳ್ಳಿ. ಕಾಪಿ ಮಾಡಿ ಇಟ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಎಡಿಟಿಂಗ್ ಇರುತ್ತೆ. ಮೇಲ್ಗಡೆ ಬಂದ್ಬಿಟ್ಟು ಇಲ್ಲಿ ವೇರಿಂಗ್ ದ ಸಮ್ ಔಟ್ಫಿಟ್ ದ ಏರ್ ಲೆನ್ಸ್ ಇವೆಲ್ಲ ಇದೆ ನೋಡಿ, ಸೆಂಟೆನ್ಸು ಬರ್ದಿರ್ತೀನಿ. ಸ್ಕ್ರಾಲ್ ಅಪ್ ಮಾಡ್ಕೊಂಡು ಹೋಗಿ ಮತ್ತೆ ಇಲ್ಲಿ ಇನ್ಸ್ಟಾಗ್ರಾಮ್ ಲೋಗೋ 3D ಅನಿಮೇಷನ್ ಅಂತ ನಾನು ಕೊಟ್ಟಿದ್ದೀನಿ. ನೀವೇನಾದರೂ ಯೂಟ್ಯೂಬ್ ಬೇಕಿತ್ತು ಅಂತಂದ್ರೆ ಯೂಟ್ಯೂಬ್ ಲೋಗೋ ಅಂತ ಹಾಕೋಬಹುದು. ಮತ್ತೆ ನಿಮ್ದು ಯೂಟ್ಯೂಬ್ ಐ ಡಿನೇ ಹಾಕ್ತಿದ್ರಿ ಅಂತಂದ್ರೆ ಯೂಟ್ಯೂಬ್ ಐ ಡಿನೇ ಹಾಕೋಬಹುದು. ನೋಡಿ, ಇವಾಗ ನಾನು ಇಲ್ಲೇ ತೋರಿಸ್ತೀನಿ ನಿಮ್ಗೆ. ನೋಡಿ, ಈ ತರ ಯೂಟ್ಯೂಬ್ ಲೋಗೋ 3D ಅನಿಮೇಷನ್ ಅಂತ ಹಾಕಿದ್ದೀನಿ. ಮತ್ತೆ ಇಲ್ಲಿ ನನ್ನ ನೇಮ್ನ ಹಾಕಿರ್ತೀನಿ, ನಾನು ಇನ್ಸ್ಟಾ ಐ ಡಿ ನೇಮ್ನ. ಆ ಐ ಡಿನ ನೀವು ರಿಮೂವ್ ಮಾಡ್ಕೊಳ್ಳಿ. ನೋಡಿ, ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ರಿಮೂವ್ ಮಾಡ್ಕೊಂಡು, ನಂದು ಇವಾಗ GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಮತ್ತೆ ಇದನ್ನೇ ಕಾಪಿ ಮಾಡ್ಕೊತೀನಿ. ಇವಾಗ ನಾನು ಆಲ್ಮೋಸ್ಟ್ ಕಾಪಿ ಆಗಲ್ಲ ಅನ್ಕೊಂತೀನಿ. ಆಯ್ತು, ನೋಡಿ ಇಲ್ಲಿ 3 ಡಾಟ್ ಮೇಲೆ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಇಲ್ಲಿ ಇನ್ನೊಂದು ಕೆಳಗಡೆಗೆ ಒನ್ ಕ್ರಿಯೇಷನ್ ಅಂತ @ ಹಾಕಿರ್ತೀನಿ ನಾನು. ನೋಡಿ, ಆ ಥರ ಅದನ್ನ ಡಿಲೀಟ್ ಮಾಡ್ಕೊಂಡು ಕಾಪಿ ಮಾಡಿರ್ತೀರಲ್ಲ ಅದನ್ನ ಪೇಸ್ಟ್ ಮಾಡಿಬಿಡಿ ಅಲ್ಲಿಗೆ. ಇಲ್ಲಿ ಇನ್ಸ್ಟಾಗ್ರಾಮ್ ಅಂತಿದೆ ನೋಡಿ, ಇಲ್ಲಿ ಯೂಟ್ಯೂಬ್ ಅಂತ ಹಾಕಿ. ನೀವು ಇನ್ಸ್ಟಾಗ್ರಾಮ್ ಇದ್ರೆ ಇನ್ಸ್ಟಾಗ್ರಾಮೇ ಹಾಕ್ಬೋದು, ಏನು ತೊಂದರೆ ಇಲ್ಲ. ನಿಮಗೆ ಸುಮ್ಮನೆ ತೋರ್ಸೋಣ ಅನ್ನೋಗೋಸ್ಕರ ನಾನು ಇಲ್ಲಿ ಯೂಟ್ಯೂಬ್ ಲೋಗೋ ಮಾಡೋಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಇನ್ಸ್ಟಾಗ್ರಾಮಲ್ಲೇ ಇತ್ತು ಅಂತಂದರೆ ಅದನ್ನು ಇನ್ಸ್ಟಾಗ್ರಾಮ್ ಮೇಲ್ಗಡೆ ನಾನು ಇಲ್ಲಿ ನೋಡಿ ಇವಾಗ ತೋರಿಸ್ತೀನಿ ನಿಮಗೆ. ಇಲ್ಲಿ GBD ಎಡಿಟರ್ ಕನ್ನಡ ಯೂಟ್ಯೂಬ್ ಕನ್ನಡ ಚಾನಲ್ ಅಂತ ಇದೆ, ಅಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಂತ ಇರುತ್ತೆ, ಇನ್ಸ್ಟಾಗ್ರಾಮ್ ಅಂತ ಹಾಕೊಳ್ಳಿ. ಇದು ಪ್ರಾಂಪ್ಟ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಕಾಪಿ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡ್ಬೇಕಾಗುತ್ತೆ. ಇಲ್ಲೊಂದು ಸ್ವಲ್ಪ ಎಡಿಟಿಂಗ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು @ GBD ಎಡಿಟರ್ ಕನ್ನಡ ಅಂತ ಹಾಕಿದ್ದೀನಿ. ನೀವು ಇನ್ಸ್ಟಾಗ್ರಾಮ್ ಹಾಕಂಗಿದ್ರೆ ಇನ್ಸ್ಟಾಗ್ರಾಮ್ ಹಾಕ್ಬೋದು. ಇಲ್ಲ ಅಂತಂದ್ರೆ ನೀವು ಇನ್ಸ್ಟಾಗ್ರಾಮು ವಿತ್ ಯೂಟ್ಯೂಬ್ 2 ಐ ಡಿನೂ ಬೇಕು ಅಂತಂದ್ರೆ ಇಲ್ಲಿ ಮೇಲ್ಗಡೆದು ಇನ್ಸ್ಟಾ ಐ ಡಿ ಅಂತ ಹಾಕಿ, ಕೆಳಗಡೆದು ಯೂಟ್ಯೂಬ್ ಅಂತ ಹಾಕಿಬಿಟ್ಟು ನೀವು ಸರ್ಚ್ ಮಾಡ್ಬೋದು. ನೋಡಿ, ಇಲ್ಲಿ ಈ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕಾಗುತ್ತೆ. ವೆಯ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬರ್ತಾ ಇದೀವಿ, ನೋಡ್ತಾ ಇದೀರಾ. ನೋಡಿ, ಪ್ರೀಮಿಯಂ ಲುಕ್ ಆಗಿ ಯಾವ ತರ ಮಾಡಿ ಕೊಟ್ಟಿದೆ ಅಂತ ಜೆಮಿನಿ ಆ್ಯಪ್ ಅಲ್ಲಿ ಫುಲ್ ಟ್ರೆಂಡಿಂಗ್ ಇರುವಂತ ಫೋಟೋಸ್ ಎಡಿಟಿಂಗ್ ಮಾಡ್ಕೊಳ್ಳೋದು ಇದು. ನೋಡಿ, ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಡೌನ್ಲೋಡ್ ಆಗುತ್ತೆ. ಅದನ್ನ ನೀವು
ಫುಲ್ HD ಮಾಡ್ಕೋದು ಹೇಗೆ ಅಂತ ನಾನು ಇನ್ನೊಂದು ಆಪ್ಷನ್ ಅಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಬ್ಲರ್ ಆಗಿ ಕಾಣಿಸ್ತಾ ಇದೆ ನೋಡ್ತಿರ್ಬೋದು, ಜೂಮು ಆಗಲ್ಲ. ಮತ್ತೆ ಬ್ಯಾಕ್ ಬಂದ್ಬಿಟ್ಟು ನಿಮಗೆ ಗ್ಯಾಲರಿಗೆ ಬನ್ನಿ. ಗ್ಯಾಲರಿಗೆ ಬಂದ್ಬಿಟ್ಟು ನಾವು ಇವಾಗ ಡೌನ್ಲೋಡ್ ಮಾಡ್ಕೊಂಡ್ವಲ್ಲ ವಿಷ್ಣುವರ್ಧನ್ ಸರ್ದು, ನೋಡಿ ಫುಲ್ HD, ಸ್ವಲ್ಪ ಕ್ಲಾರಿಟಿ ಇದೆ, ತಕ್ಕಮಷ್ಟಿಗೆ ಇದೆ ನೋಡಿ. ಅದನ್ನ ಇವಾಗ ಗ್ಯಾಲರಿಯಲ್ಲೇ ಎಡಿಟ್ ಮಾಡ್ಕೋಬಹುದು. ಎಡಿಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಹೊಸ ಫೋನ್ ಏನಾದರೂ ಇದ್ರೆ AI ಮುಖಾಂತರ ಹೋಗ್ಬಿಟ್ಟು ಇಲ್ಲಿ AI ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ AI ಡೀಟೇಲ್ಸ್ ಬೂಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಫುಲ್ ನಿಮಗೆ ಅಟ್ರಾಕ್ಟಿವ್ ಆಗುವಂತ ಫೋಟೋ, ಟ್ರೆಂಡಿಂಗ್ ಇರುವಂತ ಫೋಟೋಗಳ ತರಾನೇ ಇದು ಆಡ್ ಮಾಡಿ ಕೊಡುತ್ತೆ, AI ಜನರೇಟ್ ಮಾಡಿ ಕೊಡುತ್ತೆ. ಮತ್ತೆ ಇದಕ್ಕೆ ನೀವು ಹಳೆ ಫೋನ್ ಇದ್ರೆ ನಿಮಗೆ ಕ್ರಿಯೇಟ್ ಮಾಡ್ಕೋದಾಗ AI ಇದು ನಿಮಗೆ ಆಪ್ಷನ್ ಇಲ್ಲ ಅಂತ ಅಂದ್ರೂ ಕೂಡ ಮ್ಯಾಜಿಕ್ ಎರೇಜರ್ ಅಂತ ಇದೆ, ಅದರಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ನಿಮಗೆ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ವಿಡಿಯೋಗಳು ಓಪನ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬೋದು. ನೋಡಿ ಇವಾಗ ಡನ್ ಅಂತ ಕೊಟ್ಬಿಟ್ಟು ಸೇವ್ ಆಪ್ಷನ್ಸ್ ಮೇಲೆ ಕೊಟ್ಬಿಟ್ರೆ ನೋಡಿ ಇವಾಗ ಫುಲ್ ಟ್ರೆಂಡಿಂಗ್ ಇರುವಂತ ಫೋಟೋ ನಾನು ಇವಾಗ ವಿಷ್ಣು ಸರ್ದು ನೋಡಿ. ಇವಾಗ ಕ್ಲಾರಿಟಿ ಎಷ್ಟಿದೆ ನೋಡಿ, ನೀವೇ ಜೂಮ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ. ಈ ತರ ಫೋಟೋನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ, ಮತ್ತೆ ಇನ್ನೊಬ್ಬರಿಗೂ ಹೆಲ್ಪ್ ಮಾಡಿ. ಮತ್ತೆ ಇನ್ನು ಈ ಕ್ಲಾರಿಟಿ ಬೇರೆ, ಇವಾಗ ಹಳೆ ಫೋನ್ ಇದೆ ನಿಮ್ದು, ಕ್ಲಾರಿಟಿ ಇಲ್ಲ, ಕ್ಲಾರಿಟಿ ಹೇಗ್ ಮಾಡ್ಕೋದು ಅಂತಂದ್ರೆ ಇಲ್ಲಿ ನಾನು ಒಂದು ಆ್ಯಪ್ ಕೊಟ್ಟಿರ್ತೀನಿ, ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ. ಮ್ಯಾಜಿಕ್ ಎರೇಜರ್ ಅಂತ, ಈ ತರ ಮ್ಯಾಜಿಕ್ ಎರೇಜರ್ ಫ್ರೀಯಾಗಿ ಯೂಸ್ ಮಾಡ್ಕೋಬಹುದು ನೋಡಿ. ಇಲ್ಲಿ ಯಾವುದೇ ತರಹದ ದುಡ್ಡು ಕಟ್ಟಬೇಡಿ ನೋಡಿ. ಇಲ್ಲಿ ಇಂಟು ಮಾರ್ಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಂಗೇಜ್ ಕ್ವಾಲಿಟಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಈ ತರ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಒಂದು 3 ಸೆಕೆಂಡ್ ನೀವು ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಇಲ್ಲಿ ಬಟನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಇದೆಯಲ್ಲ ನೋಡಿ, ಈ ತರ ನಿಮ್ಗೆ ಜನರೇಟ್ ಮಾಡಿ ಕೊಡುತ್ತೆ ಇದನ್ನು. ಇಲ್ಲಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಮ್ಯಾಜಿಕ್ ಎರೇಜರ್ ಆ್ಯಪ್ ಅಂತಿದ್ದು ನೋಡಿ. ಇಲ್ಲಿ ಯಾವ ತರ ಬೇಕು ನಿಮ್ಗೆ ಆ ತರ ನೀವು ಫಿಲ್ಟರ್ನ ಇಟ್ಕೋಬಹುದು. ನಿಮ್ಗೆ ಬೇಕಾಗಿರುವಂತ ಫಿಲ್ಟರ್ನ ಇಟ್ಕೊಂಡು ನೀವು ಫೋಟೋನ ಕ್ರಿಯೇಟ್ ಮಾಡ್ಕೋಬಹುದು. ನೋಡ್ತಾ ಇದೀರಲ್ಲ ನೋಡಿ ಈ ತರನು ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಬೇಕೋ ಆ ತರನ ನೀವು ಇಟ್ಕೋಬಹುದು ನೋಡಿ. ನಾನು ಒರಿಜಿನಲ್ಲೇ ಇಟ್ಕೊಂತೀನಿ. ಇಲ್ಲಿ ಅಡ್ಜಸ್ಟ್ ಅಂತಿದೆ ನೋಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಯಾಚುರೇಷನ್ ಏನ್ ಮಾಡ್ತಾರೆ ಒಂದು ಸ್ವಲ್ಪ ಇಂಕ್ರೀಸ್ ಮಾಡ್ಕೊಂಡು ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ, ಫೋಟೋ ಸೇವ್ ಆಗಿರುತ್ತೆ. ನೋಡ್ತಾ ಇದ್ದೀರಾ ಇವಾಗ ನೋಡಿ, ಆ ಫೋಟೋನೇ ಈ ಫೋಟೋ ನಾನು AI ಮುಖಾಂತರ ಇದ್ರಲ್ಲಿ ಮಾಡಿರೋ ಗ್ಯಾಲರಿಯಲ್ಲಿ. ಈಗ ಇನ್ನೊಂದು ಫೋಟೋ ಸೇವ್ ಮಾಡಿರ್ತೀನಲ್ವಾ, ಸೇವ್ ಮಾಡಿದ್ದೀನಿ, ಅದನ್ನ ಫೋಟೋನು ನೋಡೋಣ ಇವಾಗ ನೋಡಿ. ಇದು ಇದರಲ್ಲಿ ಮಾಡಿರೋದು, ಮ್ಯಾಜಿಕ್ ಎರೇಜರ್ ಆ್ಯಪ್ ಅಲ್ಲಿ ಮಾಡಿರೋದು. ಅದಕ್ಕೆ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ನೋಡ್ತಾ ಇದ್ದೀರಾ ನೋಡಿ, ಇದನ್ನು ಚೆನ್ನಾಗಿ ಮಾಡಿಕೊಟ್ಟಿದೆ, ಅದನ್ನು ಚೆನ್ನಾಗಿ ಮಾಡಿಕೊಟ್ಟಿದೆ. ಇದು ಒಂದು ಸ್ವಲ್ಪ ಕ್ಲಾರಿಟಿ ಫುಲ್ ಸ್ವಲ್ಪ ಜಾಸ್ತಿ ಇದೆ, ಫಿಲ್ಟರ್ ಹಾಕಿದೀವಲ್ಲ, ಇದೊಂದು ಸ್ವಲ್ಪ ಮೀಡಿಯಂ ಆಗಿದೆ ಅಷ್ಟೇ, ಡಿಫ್ರೆಂಟ್. ಓಕೆ, ನೋಡಿದಾರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ನೋಡಿ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಇನ್ನಿತರ ವಿಡಿಯೋಗಳು ಮಾಡಬೇಕು ಅಂತಂದ್ರೆ ನೀವು ಲೈಕ್, ಒಂದು ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಇವೆಲ್ಲ ಇದ್ರೆ ನಮ್ಗೆ ಮುಂದಿನ ವಿಡಿಯೋ ಮಾಡೋಕೆ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ, ಈ ಚಿಕ್ಕ ಯೂಟ್ಯೂಬ್ ಅನ್ನ ಚಕ್ಕದೊಂದು ಪ್ರಯತ್ನ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ